ಈಗ ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ. ನಾನು ಏನ್ ಪರಿಹಾರ ಯಾವ್ದೋ ಹೇಳಪ್ಪ, ಯಾರೋ ನೀನು ಏನೇನೋ ವಿದ್ಯಾವಂತ, ಯಾರೋ ದೊಡ್ಡ ಸ್ವಾಮಿ. ನೀನು ವಿದ್ಯಾವಂತ ಇದೆಯಾ, ನಿನಗೆ ನಾನು ಏನ್ ಪರಿಹಾರ ಹಾ ಹೇಳಿ? ನಿನಗೆ ಪರಿಹಾರ ಹಾ ಸ್ವಾಮಿ. ಹೇಳುವಂಥದ್ದಲ್ಲ. ನೀನೇ ಯೋಚನೆ ಮಾಡಿ, ನಾನು ಹಿಂಗೆ ತೀರ್ಮಾನಗಳು ಹಿಂಗೆ ತಗೊಂಡಿದ್ದೀನಿ ಸ್ವಾಮೀಜಿ, ಹಿಂಗಾಗಿದೆ, ಇನ್ನು ಮುಂದೆ ಏನು ಹಾ ಮಾಡಬೇಕು, ನಾನು ಸರಿಪಡಿಸ್ತೀನಿ, ಅಥವಾ ನನ್ನ ಜೀವನ ನಾನು ನೀನು ಹಾ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ. ಒಂದು ಧರ್ಮದ ಹಾ ಬಗ್ಗೆ ಒಂದು ಸ್ವಾಮಿ. ಚಿಂತನೆ ಮಾಡು. ನಾಳೆ ನೀನು ನೋಡು, ಇವತ್ತು ನಿನ್ನ ದೇಹದಲ್ಲಿ ಶಕ್ತಿ ಇದೆ, ಹಾ ನೀನು ಸ್ವಾಮಿ. ಎದುರುಗಡೆ ಏನು ಜನ ಬಂದು ಹೊಡೆದಾಡ್ಬೋದು, ಕಿತ್ತಾಡ್ಬೋದು, ಗಲಾಟೆ ಮಾಡ್ಬೋದು. ನಿನ್ನ ತಲೆಯಲ್ಲಿ ಬುದ್ಧಿ ಇದೆ, ಹಾ ಸ್ವಾಮಿ. ನೀನು ಇನ್ನೂ ಇಂಥ 100 ಹಾ ಸ್ವಾಮಿ. ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡ್ಬೋದು. ಆದರೆ ಕೊನೆಗೆ ಒಂದು ದಿವಸ ವೀಕ್ ಆಗಿ ದೇಹ ಮೂಲೆಗೆ ಬಿದ್ದಾಗ ನಮಗೂ ಧರ್ಮ ಹಾ ಕರ್ಮ ಸ್ವಾಮಿ. ಅಂತ ನಮ್ಮ ಬಾಡಿಗೆ ಬರುತ್ತೋ ಇಲ್ವೋ, ಅದನ್ನು ಯೋಚನೆ ಹೌದು. ಮಾಡ್ಬೇಕಲ್ಲಪ್ಪ ನಾವು. ಹಾ ಸ್ವಾಮಿ. ಯಾವತ್ತೂ ದೇಹದಲ್ಲಿ ಬಿಸಿ ಈಗ ರಕ್ತನೇ ಇರಲ್ಲ, ಈಗ ನಾವು ಸ್ವಾಮಿ, ತಪ್ಪು ಈಗ ಮಾಡ್ತೀವಿ. ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ಹಿಂದ್ಗಡೆ ಇದ್ದು ತುಂಬಾ ಕೊಟ್ಟವ್ರೆ, ತುಂಬಾ ನಾನೊಂದು ಕೊಟ್ಟಿದ್ದಾರೆ ಮಾತು ಹೇಳ, ಡಾಕ್ಯುಮೆಂಟ್ಸ್. ಒಂದು ಮಾತು ಅಲ್ಲ ಹೇಳ, ಸ್ವಾಮಿ, ಅಂತ ಹೇಳಿ ಅವ್ರನ್ನ ಸ್ವಾಮಿ. ನೀನು ಅವ್ರನ್ನ ಹಿಡಿದು ಹಾ ನೀನು ನೋಡಿ ಹಾ ಸ್ವಾಮೀಜಿ, ನಿಮ್ಮ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ, ಇದ್ರಲ್ಲಿ ಹಾ ನ್ಯಾಯಗಳೇನು, ಸತ್ಯತೆಗಳೇನು ಹ್ಮ್ ಸ್ವಾಮೀಜಿ, ನನ್ನಿಂದ ಆದ್ರೆ ಒಂದು ಹಾ ಸಹಾಯ ಮಾಡ್ತೀನಿ, ಅಥವಾ ಇದಕ್ಕೆ ಸರಿಪಡಿಸಕ್ಕೆ ಏನು ಮಾಡೋದು ಮಾಡೋಣ, ಅಥವಾ ಹಾ ಇಂತಿಂತವ್ರು ಹಿಂಗೆ ಹೇಳ್ತಿದ್ದಾರೆ, ನೀನು ಒಂದು ಮಾತು ಹ್ಮ್ ಹೇಳ್ಬಿಟ್ರೆ ನೀನು ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ. ನೀನು ಬರೀ ಸರಿ ನೀನೊಂದು ಸ್ವಾಮಿ. ಈಗ ನಿಮ್ ಒಂದು ಆಶೀರ್ವಾದ ಯೂಟ್ಯೂಬ್ ಚಾನಲ್ ಇಟ್ಕೊಂಡು, ಹಾ ನೀನು ಇನ್ನೂ ಬೆಂಗಳೂರಲ್ಲಿ ಇದೆಯಾ? ಇದೇ ಹಾ ನನ್ನ ಸ್ವಾಮಿ. ಜೊತೆಲಿ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾನು ತಗೊಂಡು ಹೋಗ್ತಾ ಇದ್ದೆ ನಿನ್ನ. ಹಾ ಸ್ವಾಮಿ. ಇಂಟರ್ನ್ಯಾಷನಲ್ ಲೆವೆಲ್ಗೆ ನೀನು ಬೆಳೆಸೋದು ನನ್ನ ಕೈಲಿರ್ಲಿಲ್ವಾ? ಹಾ ಸ್ವಾಮಿ. ಅಯ್ಯೋ, ಅಲ್ಲ, ನೀನು ಈಗ ಈ ತಪ್ಪು ಗಂಟ ಮಾಡ್ಕೊಂಡಿದ್ಯಾ. ಅದೇನ್ ನಡೆದಿದೆ, ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ. ಈಗ ಆಗಿದೆ, ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ. ಹ್ಮ್ ಬಟ್ ಅದೇನು ಅಂತಂದ್ರೆ ಅದು ಕಾನೂನುಬದ್ಧವಾಗಿ ಏನ್ ಮಾಡ್ಬೇಕೋ ಮಾಡ್ದೆ. ಬಟ್ ಹ್ಮ್ ಯಾಕೋ ನಮ್ಮ ಕುಮ್ಮೆಯನ್ನ ಹೇಳಿದ್ಮೇಲೆ ನಿಮ್ ಮಾತುಗಳಲ್ಲಿ ನನ್ಗೂ ಯಾಕೋ ಬೇಜಾರಾಯ್ತು ಸ್ವಾಮಿ, ಅವ್ರು ಹೇಳಿದ್ಮೇಲೂ. ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ. ಮಗು, ಆಮೇಲೆ ಇದು ಕಾನೂನು ನಮ್ಮ ವಿಚಾರಕ್ಕೆ ಬಂದ್ರೆ ಒಂದು ಮಾತು ಹೇಳ್ತೇನೆ. ನಮ್ಮ 3 ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ. ನೋಡು, ಆನಂದ್ ಗುರುಜಿ ಹಾ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ. ಸಂಸಾರಗಳು ಹಾ ಒಡೆದೋಗೋ ಸಂಸಾರನ ಒಂದು ಮಾಡೋರು ಆನಂದ್ ಗುರುಜಿ. ಇದನ್ನ ಚೆನ್ನಾಗಿ ತಿಳ್ಕೊಪ್ಪ. ಹಾ ಸ್ವಾಮಿ. ಇವತ್ತಿಗೂ ಒಂದು ಹಾ ಸ್ವಾಮಿ. ಡೈವರ್ಸ್ಗೆ ಹೋಗಿ ಬಿಡಲ್ಲ ನಾನು. ಲೈವಲ್ಲೇ ಹಾ ಸ್ವಾಮಿ. ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕಬೇಕು ಅಂತ ಬದುಕಿಸೋನ್ ನಾನು. ಹಾ ಸ್ವಾಮಿ. ಹಾಗಾಗಿ ನನ್ನ ಹತ್ರ ಹಾ ಮಾತಾಡ್ರೆ ಅದು ನನ್ನ ಹೃದಯದಲ್ಲೇ ಇರುತ್ತೆ, ಹೃದಯದ ಆಟಾಚೆಗೆ ಹೋಗಲ್ಲ. ಸ್ವಾಮಿ. ಹಾ ಸ್ವಾಮಿ. ಆದ್ರೆ ಈಗ ಮುಂದೆ ಹಿಂಗ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ. ಇಲ್ಲ ಸ್ವಾಮಿ, ನಿಮ್ ಮುಂದೆ ಹಾಕ್ಬಿಟ್ಟಿದ್ದೀರಿ. ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರೋ ಅದ್ ಮಾಡ್ಬಿಡಿ. ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದು ವಿಚಾರಗಳನ್ನ ತಗೊಂಡೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ. ಅದನ್ನ ಬೆಳೆಸ್ಕೊಂಡೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದು ಬೇಡ ಸ್ವಾಮಿ. ನಾನು ಅದನ್ನೇ ನಿಂಗೆ ಹೇಳಿದಪ್ಪ. ಇವತ್ತು ಹಾ ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ್ದಾರೆ, ಆದ್ರೆ ಒಬ್ಬ ಹಾ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲ್ಯಾಂಡ್ ಬಂದು ಕೂತ್ಕೊಂಡಿದ್ರೆ ಎಲ್ಲಿದ್ದೀನಪ್ಪ ನಾನು? ಇದೇ ಬೇರೆ ಹಾ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿಲ್ಲ? ಹಾ ಯಾಕೆ ನಿನ್ ಕಣ್ಣು ಮುಚ್ಚು, ನಿನಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ? ಇದೇ ನಮ್ಮ ಹಾ ನವರತ್ನ ಆಗ್ರಾಗ್ಲಿ, ನಮ್ಮ ಯಲಂಕದಿಂದ ಈ ಬೆಲ್ಟ್, ನೀನು ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ, ಬೆಂಗಳೂರು ಉತ್ತರ, ಈ ಹೌದು. ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ್ಯಾರ ಹೆಸರಲ್ಲಿದೆಯಪ್ಪ? ಇದ್ಯಾವುದು ನಿನಗೆ ಗೊತ್ತೇ ಇಲ್ವಾ? ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣಿಗೆ ಬಿದ್ರಾ? ಆನಂದ್ ಗುರುಜಿ ಹತ್ರ ಏನಿದೆಪ್ಪ? ಹಾ ಸರಿ. ನೀನು ಸುಮ್ಮನೆ ಅವ್ರ ಮಾತು ಕೇಳಿ ತಪ್ಪು ಮಾಡ್ಕೊಂಡು, ಅಥವಾ ನೀನೇ ಹಾ ಸರಿ. ಏನೋ ಆಗುತ್ತೆ ಬಿಡು, ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ, ಆನಂದ್ ಗುರುಜಿ ಹಾ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬಡ್ಸ ಬ್ಲೇಡ್ ಕಾಸಿದ್ದಿರೋರು ನಾವು. ಹಾ ಸರಿ. ನನ್ನಿಂದ ಆದ್ರೆ ಧರ್ಮದ ಕೆಲಸ, 10 ಜನಕ್ಕೆ ಅಲ್ಲ, ಊಟ ಹಾಕೋ ನಾವ್ ಕೆಲಸ ಹಂಗೆಲ್ಲ ಮಾತ್ರ ನಾನು ಮಾಡಂಗಿದ್ರೆ ಮಾಡಿದ್ದೇನೆ. ಹಂಗೆಲ್ಲ ಅಲ್ಲ ಮಾಡಂಗಿದ್ರೆ ನಿಮ್ ಹತ್ರ ನಾನೇ ಯಾವತ್ತೋ ಕೇಳ್ಬಿಡ್ತಿದ್ನಲ್ಲ ಸ್ವಾಮಿ. ಅಲ್ಲ 10 ಜನಕ್ಕೆ ಇದುವರೆಗೂ ಊಟ ನಿಮ್ ಹಾಕ. ಹತ್ರ ಮತ್ತೆ ಕೂತು ನಾನು ನಾನೇನು ಹೇಳೋದು ಮಾತಾಡಿಲ್ಲ. ಒಂದು, ನೀನ್ ಎಲ್ಲೋ ಇದ್ದು ಹಾ ಮಾಡಿದ್ರೆ, ಸರ್. ನೀನ್ ಹಾ ಎಲ್ಲೋ ಸ್ವಾಮಿ. ಇದ್ದು ಮಾಡಿದ್ರೆ ಒಂಥರ, ನೀನ್ ಖುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ, ನೀನ್ ಹಾ ಬಂದಿದ್ಯಾ, ಸ್ವಾಮಿ. ವಿಡಿಯೋ ಮಾಡಿದ್ಯಾ, ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ, ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ, ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ, ಎಲ್ಲವೂ ನನ್ನ ಹತ್ರ ಇದೆ ರೆಕಾರ್ಡು, ನಾನು ಇಟ್ಕೊಂಡಿದ್ದೇನೆ. ಆನಂದ್ ಗುರುಜಿ ಹೌದೌದು. ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲಸನಪ್ಪ ಇದು. ಅಂದ್ರೆ ಹಾ ನನಗೆ ಸ್ವಾಮಿ. ಇರಲ್ಲ, ನನಗ್ ಬುದ್ಧಿ ಹಾ ಕಲ್ಸದೆ ನೀವು ಹಾ ಹೀಗ್ ಸ್ವಾಮಿ. ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ದೀರಿ ನಂಗೆ ಎಲ್ಲಾನು. ಅಲ್ಲ, ನಿಮ್ ಈಗ ಪಾಡಿಗೆ ನೀವು ಅದು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಹಾ ಸ್ವಾಮಿ. ಬೇಕಿದೆಲ್ಲ? ಇನ್ನು ನೀನ್ 10 ಇನ್ನು ಕಾರ್ಯಕ್ರಮ ಮಾಡಿ, ಸಾವಿರಾರು. ಒಳ್ಳೆ ಕಾರ್ಯಕ್ರಮ ಹಾ ಮಾಡಿ, ನೀವು ನನ್ನ ಜೊತೆ ಬರ್ಬೇಕು ಹ್ಮ್ ಗುರುಳೆ, ನನ್ನ ಜೊತೆ ನಿಂತ್ಕೋಬೇಕು, ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಹ್ಮ್ ಎಲ್ಲೋಗ್ಬಿಡೋದು? ಬರೀ ನನ್ನನ್ನು ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ, ನನ್ನ ಜೊತೆ ನಿಂತು ಒಂದು ಹಾ ಫೋಟೋ ಸ್ವಾಮಿ. ತೆಗೆಸ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ. ಅಂಥದ್ದು ನೀನು ಹಾ ಸ್ವಾಮಿ. ಪ್ರೀತಿಯಿಂದ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆಯಲ್ಲಿದ್ದಿದ್ರೆ ಎಷ್ಟು ತೂಕನಪ್ಪ ಹಾ ನಿನಗೆ? ಸ್ವಾಮಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.